ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ದ್ವಿತೀಯ PUC ವಿದ್ಯಾರ್ಥಿಗಳ 8ನೆಯ ಕನ್ನಡದ ಪಠ್ಯ ಹಳ್ಳಿಯ ಚಹಾ ಹೋಟೆಲ್ಗಳು ಅಂತೇಳಿ ರಚನೆ ವೀರೇಂದ್ರ ಸಿಂಪಿಯವರು ಬರೆದಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಚರ್ಚೆಯನ್ನು ಮಾಡೋಣ. ಮೊದಲಿಗೆ ವೀರೇಂದ್ರ ಸಿಂಪಿಯವರ ಕುರಿತು ವೈಯಕ್ತಿಕ ಮತ್ತು ಸಾಹಿತ್ಯಿಕ ವಿಚಾರಗಳನ್ನು ನೋಡೋದಾದರೆ, ವೀರೇಂದ್ರ ಸಿಂಪಿಯವರು 1938ರಲ್ಲಿ ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣದಲ್ಲಿ ಜನಿಸ್ತಾರೆ. ತಂದೆ ಡಾಕ್ಟರ್ ಸಿಂಪಿ ಲಿಂಗಣ್ಣ ಹಾಗೂ ತಾಯಿ ಸೋಬಲವ್ವ ಅಂತಕ್ಕಂಥದ್ದು. ಇವರ ರಚನೆ ಕಾಗದದ ಚೂರು, ಭಾವ ಮೈದುನ, ಸ್ವಚ್ಛಂದ ಮನದ ಸುಳಿದಾಟ, ಪರಿಸರ ಸ್ಪಂದನ ಇವರ ಪ್ರಮುಖ ಲಲಿತ ಪ್ರಬಂಧ ಸಂಕಲನಗಳು. ವಿಶ್ವ ಕಲ್ಯಾಣ ಪತ್ರಿಕೆ ಹಾಗೂ ದಿಕ್ಸೂಚಿ ಮಾಸಪತ್ರಿಕೆಗೆ ನಿಯಮಿತ 80ಕ್ಕೂ ಮೇಲ್ಪಟ್ಟು ಅಂಕಣಗಳನ್ನು ಬರೆದಿದ್ದಾರೆ. ಜೀವನ ಚರಿತ್ರೆ, ಅನುವಾದ, ಸಂಪಾದನೆ, ವೈಚಾರಿಕ ಲೇಖನಗಳು ಮುಂತಾಗಿ ಇಲ್ಲಿಯವರೆಗೂ ಕೂಡ ಇವರು ಸರಿಸುಮಾರು 32 ಕೃತಿಗಳನ್ನು ಪ್ರಕಟಿಸಿದ್ದಾರೆ ಅಂತಕ್ಕಂಥದ್ದು. ಇವರ ಭಾವಮೈದುನ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಬಂಧ ಇವರ ಸಮಗ್ರ ಲಲಿತ ಪ್ರಬಂಧ ಸಂಕಲನದಿಂದ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಒಂದು ಹಳ್ಳಿಯ ಚಹಾ ಹೋಟೆಲ್ಗಳು ಅನ್ನುವಂಥ ಒಂದು ಪಠ್ಯ. ಈ ಒಂದು ಪಠ್ಯದ ಆಶಯ ಭಾವವನ್ನು ನೋಡೋದಾದರೆ, ಮೊದಲಿಗೆ ಈ ಒಂದು ಚಹಾ ಹೋಟೆಲ್ಗಳು ಆರಂಭ ಆಗಲಿಕ್ಕೆ ಮೂಲ ಪ್ರೇರಣೆ ಏನಪ್ಪಾ ಅಂತ ಹೇಳಿದ್ರೆ, ಬ್ರಿಟಿಷರ ಅಥವಾ ವಿದೇಶಿಯರ ಆಗಮನ ನಮ್ಮ ಭಾರತಕ್ಕೆ ಆದಮೇಲೆ ಯಾವ್ಯಾವ ವಿಚಾರಗಳಲ್ಲಿ ಯಾವ ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ನಾವು ಮಾಡಿಕೊಂಡು ಅದಕ್ಕೆ ಆಧುನಿಕ ಸ್ಪರ್ಶವನ್ನು ಕೊಟ್ಕೊಂಡಿದ್ದೀವಿ ಅನ್ನೋದರೊಟ್ಟಿಗೆ ಈ ಒಂದು ಹೋಟೆಲ್ಗಳು ಕೂಡ ಅದಕ್ಕೆ ಹೊರತಾಗಿಲ್ಲ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ಆರಂಭದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಆಶಯ ಭಾವದಲ್ಲಿ ಆರಂಭದಲ್ಲೇ ಕೊಟ್ಟಿದ್ದಾರೆ ಅದನ್ನ. ಈ ಇಂಗ್ಲಿಷರ ಒಂದು ಪ್ರಭಾವ ಎಷ್ಟಿದೆ ಈ ಒಂದು ಚಹಾದ ವಿಚಾರವಾಗಿ ಅಂತ, ಹೋಟೆಲ್ಗಳಂತಲ್ಲ, ಚಹಾವನ್ನ ನಮಗೆ ದಿನನಿತ್ಯದ ಬಳಕೆಯಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಮೂಲ ಕಾರಣವೇ ವಿದೇಶಿಗರು. ನಿಮಗೆ ಈ ವಾಲ್ಪರೈನ ಒಂದು ಅಭಿವೃದ್ಧಿ ತಂದ ದುರಂತ ಪಾಠದಲ್ಲಿ ಇದೇ ವಿಚಾರವಾಗಿ ಇಡೀ ಪಠ್ಯ ಇದೆ. ಆದರೆ ಆ ಒಂದು ಬದಲಾವಣೆ ಪ್ರಾಕೃತಿಕವಾಗಿ ಏನು ನಾಶ ಮಾಡಿದೆ ಅದು ಪ್ರಕೃತಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಅದು ಹೇಳೋ ಪ್ರಯತ್ನ. ಬಟ್ ಈ ಹೋಟೆಲ್ಗಳಿಗೆ ಮೂಲ ಪ್ರೇರಣೆ ಚಹಾವನ್ನ ನಮ್ಮ ಭಾರತೀಯ ಮೂಲ ಪಾನೀಯ ಅನ್ನುವ ಮಟ್ಟಕ್ಕೆ ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೀವಿ ಅಂತ, ಅಡಿಕ್ಟ್ ಆಗ್ಬಿಟ್ಟಿದೀವಿ ಅಂತ, ಹೌದಲ್ಲ? ಅದನ್ನೇ ಇಲ್ಲಿ ಹೇಳೋ ಪ್ರಯತ್ನ ಲೇಖಕರದು. ಭಾರತೀಯರನ್ನ ತಮ್ಮ ಗ್ರಾಹಕರನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ ಬ್ರಿಟಿಷರು ಮೊದಲಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪುಕ್ಸಟ್ಟಿಯಾಗಿ ಅದನ್ನ ನಮಗೆ ಕೊಟ್ಟು ಕುಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ. ಮೊದಲು ಪುಕ್ಕಟ್ಟೆಯಾಗಿ ಜನರಿಗೆ ಈ ಚಹಾವನ್ನ ಕುಡಿಸ್ತಾ ನಂತರ ಈ ಒಂದು ಚಹಾ ಉದ್ಯಮ ಭಾರತದಲ್ಲಿ ಬೆಳೆಯೋ ಹಾಗೆ ಮಾಡಿದವರು ಈ ವಿದೇಶಿಯರು, ಇಂಗ್ಲಿಷ್ನವರು ಅಂತ. ಕಾಡು ನಾಶವಾಗಿ ಚಹಾದ ತೋಟ ತಲೆ ಎತ್ತಿದಾಗ ಪಟ್ಟಣಿಗರು ಹಾಗೂ ಹಳ್ಳಿಗರು ಈ ಒಂದು ಚಹಾಕ್ಕೆ ಮೆಲ್ಲನೆ ತಮ್ಮನ್ನು ತಾವು ಹೊಂದಿಸ್ಕೊಳ್ತಾ ಬಂದ್ರು. ಎಷ್ಟರ ಮಟ್ಟಕ್ಕೆ ಅಂತ ಹೇಳಿದ್ರೆ, ಊಟವಿಲ್ಲದಿದ್ದರೂ ಕೂಡ ಅಡ್ಡಿ ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇವತ್ತು ನಿಯಮಿತವಾಗಿ ಟೀ ಟೈಮ್ ಅಂತಾನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಚಹಾದ ಸೇವನೆ ಬೇಕೇ ಬೇಕು ಅವರಿಗೆ, ಹೌದಲ್ವಾ? ಹಾಗೂ ಪರಸ್ಪರ ಏನಾದರೂ ಚರ್ಚೆಗಳನ್ನ ಮಾಡ್ಕೋಬೇಕು ಅಂದ್ರೆ ಚಾಯ್ ಪೇ ಚರ್ಚಾ ಅನ್ನೋ ಮಟ್ಟಕ್ಕೆ ಅದು ಇವತ್ತು ನಮ್ಮಲ್ಲಿ ಜನಜನಿತವಾಗಿದೆ, ಹೌದಲ್ವಾ? ಜೊತೆಗೆ ಈ ಹಳ್ಳಿಗಳಲ್ಲಿ ಇರುವಂತಹ ಈ ಚಹಾ ಹೋಟೆಲ್ಗಳಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದು, ಜೊತೆಗೆ ಆಧುನಿಕತೆಯ ಗಾಳಿ ಅಲ್ಲೂ ಕೂಡ ಬೀಸಿದೆ ಇವತ್ತು ಹಳ್ಳಿಗಳಲ್ಲಿಯೂ. ಏನೇನಾಗುತ್ತೆ ಅನ್ನೋದನ್ನ ಪಠ್ಯದಲ್ಲಿ ನೋಡ್ತಾ ಹೋಗೋಣ. ಈ ಹಳ್ಳಿಯ ಚಹಾ ಹೋಟೆಲ್ಗಳು ಹಳ್ಳಿಗರ ಬದುಕಿನಲ್ಲಿ ಆಧುನಿಕತೆಯ ಗಾಳಿಯನ್ನ ಬೀಸುವುದರೊಟ್ಟಿಗೆ ಬಹುಮುಖಿಯಾಗಿ ಸಾಮಾಜಿಕ ಸ್ತರಗಳ ಎಲ್ಲಾ ಸಮುದಾಯಗಳ ಮತ್ತು ವಲಯಗಳ ಅಂತರವೇ ಇಲ್ಲದೆ ಒಂದೇ ಕಡೆ ಕೂತ್ಕೊಂಡು ಚರ್ಚೆಯನ್ನ ಮಾಡುವ ಹಾಗೆ ಮಾಡಿದಾವೆ. ಜೊತೆಗೆ ಮನರಂಜನೆಯನ್ನೂ ಕೊಡ್ತಾ ಸಾರ್ವಜನಿಕವಾಗಿರುವಂತಹ ಸುದ್ದಿಗಳನ್ನ ಚರ್ಚೆ ಮಾಡುವ ಒಂದು ಚರ್ಚಾಕೂಟಗಳಾಗಿ, ವಾರ್ತಾ ಇಲಾಖೆಗಳಾಗಿ, ಸುದ್ದಿಗಳ ತಾಣಗಳಾಗಿ ಮಾರ್ಪಟ್ಟಿದ್ದಾವೆ ಅನ್ನುವಂಥದ್ದು ಈ ಒಂದು ಆಶಯ ಭಾವದಲ್ಲಿ ಕಂಡುಬರುವಂತಹ ವಿಚಾರಗಳು. ಈ ಒಂದು ಪಠ್ಯದಲ್ಲಿ ಲೇಖಕರು
ಹಳ್ಳಿಯ ಚಹಾ ಹೋಟೆಲ್‌ಗಳು ಮತ್ತೆ ಪಟ್ಟಣದಲ್ಲಿ ಇರುವಂತಹ ಹೋಟೆಲ್‌ಗಳು. ಹಳ್ಳಿಯ ಆ ಹೋಟೆಲ್‌ಗಳಲ್ಲಿ ಕೆಲಸ ಮಾಡುವಂತಹ ಒಂದು ಮಾಣಿ ಹೇಗೆ ನಡ್ಕೊಳ್ತಾನೆ, ಮತ್ತೆ ಪಟ್ಟಣಗಳಲ್ಲಿರುವಂತಹ ಮಾಣಿ ಯಾವ ರೀತಿಯಾಗಿ ಗ್ರಾಹಕರ ಒಟ್ಟಿಗೆ ಒಂದು ಬಾಂಧವ್ಯವನ್ನು ಇಟ್ಕೊಂಡಿರ್ತಾನೆ ಅನ್ನುವಂಥ ವ್ಯತ್ಯಾಸಗಳ ಒಟ್ಟಿಗೆ ಆಮ್, ಹಳ್ಳಿಯ ಮತ್ತು ನಗರಗಳ ಹೋಟೆಲ್‌ಗಳಲ್ಲಿರುವಂತಹ ಸಂಪೂರ್ಣ ವ್ಯತ್ಯಾಸಗಳನ್ನ ಹೇಳುವ ಪ್ರಯತ್ನವನ್ನ ಲೇಖಕರಿಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು. ಮೊದಲಿಗೆ ಆರಂಭದಲ್ಲಿ ಹಳ್ಳಿಯ ಹೋಟೆಲ್‌ಗಳ ಒಂದು ಚಿತ್ರಣವನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ನೋಡಿ ಲೇಖಕರು. ಹಳ್ಳಿಯ ಚಹಾ ಫಳಾರದ ಅಂಗಡಿಗಳಲ್ಲಿ ಚಹಾ ಹೋಟೆಲ್‌ಗಳೇ ಅಂತ. ಅಲ್ಲಿ ಹೇಗಿರುತ್ತವೆ? ಮುರುಕಲು ಬೆಂಚುಗಳಿರ್ತವೆ, 3 ಕಾಲಿನ ಕುರ್ಚಿಗಳಿದಾವೆ, ಚಹಾದ ಕಂಪು, ಕೆಂಪು ಬಣ್ಣ, ಗಟ್ಟಿ ಹಾಲಿನ ಪೆಡಸು, ಒಟ್ಟಿಗೆ ಆತ್ಮೀಯತೆಯ ಆತಿಥ್ಯ ಇರುತ್ತೆ ಈ ಹಳ್ಳಿಯ ಹೋಟೆಲ್‌ಗಳಲ್ಲಿ. ನಿಮ್ಮ ಬೇಕು ಬೇಡಗಳನ್ನ ಅರಿತ ಮಾಣಿಯು ಕೂಡ ಈ ಒಂದು ಹಳ್ಳಿಯ ಹೋಟೆಲ್‌ನಲ್ಲಿ ಇರ್ತಾನೆ. ನೀವು ಗ್ರಾಹಕರಲ್ಲಿ ಹೇಗಿರ್ತೀರಿ ಅಂದ್ರೆ 2 ಕಾಲುಗಳನ್ನ ಬೆಂಚಿನ ಮೇಲೆ ಇರಿಸ್ಕೊಂಡು ಕೈಯಲ್ಲಿ ಬೀಡಿಯ ಆ, ಆ ಒಂದು ಹೊಗೆಯನ್ನ ಬಿಡ್ತಾ ಆರಾಮಾಗಿ ಕೂತ್ಕೊಂಡಿರ್ತೀರಿ. ನನ್ನನ್ನು ಯಾರು ಪ್ರಶ್ನೆ ಮಾಡೋ ಅಂತಿಲ್ಲ ಇಲ್ಲಿ ಅಂತ. ಯಾಕೆಂದ್ರೆ ಅಲ್ಲಿ ಹಂಗೆ ಇರುತ್ತೆ. ಯಾರು ಕೂಡ ಕೇಳೋದು ಇಲ್ಲ ಬಿಡಿ. ಏಕೆಂದ್ರೆ ಹಳ್ಳಿಯ ಹೋಟ್ಲುಗಳಲ್ಲಿ ಎಲ್ಲರೂ ಎಲ್ರಿಗೂ ಪರಿಚಿತರಾಗಿರ್ತಾರೆ. ಹಾಗಾಗಿ ಆತ್ಮೀಯತೆ ಹೆಚ್ಚಾಗಿರುತ್ತೆ. ತಾಸುಗಟ್ಲೆ ಕೂತ್ಕೊಂಡ್ರು ಕೂಡ ಅಲ್ಲಿ ಯಾರು ನಿಮ್ಮನ್ನ ಎದ್ದೋಗಯ್ಯ ಇನ್ನು ಸಾಕು ಅಂತ ಕೇಳೋದಿಲ್ಲ. ತುಂಬಾ ಹೊತ್ತು ಕೂತ್ಕೊಳ್ಬೇಕು ಅಂದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕು ಈ ಸಿಟಿ ಹೋಟೆಲ್ಗಳಲ್ಲಿ. ಅದು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ತಿಂದದ್ದಕ್ಕೆ ಹಣ ಕೊಡುವ ಅವಶ್ಯಕತೆ ಇಲ್ಲ ಈ ಹಳ್ಳಿಯ ಹೋಟೆಲ್ಗಳಲ್ಲಿ. ಯಾಕಂದ್ರೆ ಕೊಡೋ ಹಾಗೆ ಇಲ್ವಾ ಅಂತ ಅಲ್ಲ, ಕೊಡಬೇಕಾಗತ್ತೆ. ಆದ್ರೆ ಆ ಕ್ಷಣಕ್ಕೆ ನೀವು ಕೊಡದೇ ಇದ್ರೂ ನಡೆಯುತ್ತೆ ಅಂತ. ಕೌಂಟರ್ ಮುಂದೆ ಹೋಗಿ ನಿಂತ್ಕೊಂಡು ನನ್ನ ಹೆಸರಿನಲ್ಲಿ ಹಚ್ಕೋ ಅಂತ ಹೇಳ್ಬಿಟ್ರೆ ಮುಗೀತು ಅಂತ. ಬಾಕಿ ಎಲ್ಲ ಚುಕ್ತಾ ಆಗುತ್ತೆ. ಹಳ್ಳಿಯ ಹೋಟೆಲ್ ಅಂತ ಹೇಳಿದ್ರೆ ಸಾರ್ವಜನಿಕರ ಕೂಟ ಇದ್ದ ಹಾಗೆ, ರಸಿಕರ ಮತ್ತು ಉಂಡಾಡಿಗಳ ನಿವಾಸ ಇದ್ದ ಹಾಗೆ, ತರುಣರಿಗಂತೂ ಕ್ಲಬ್ ಇದ್ದ ಹಾಗೆ ಹಳ್ಳಿಯ ಒಂದು ಚಹಾ ಹೋಟೆಲ್ಗಳು. ಇನ್ನು ಗೃಹಸ್ಥರಿಗೆ ಹೋಲಿಸ್ಕೊಂಡ್ರೆ ಅದು ವಿಶ್ರಾಮವನ್ನ ತೆಗೆದುಕೊಳ್ಳುವ ಒಂದು ಗೃಹ ಅಂತ ಹೇಳಬಹುದು. ಇನ್ನು ವೃದ್ಧರಿಗಂತೂ ಕೂಡ ತಮ್ಮ ಬಾಯಿ ಚಪಲವನ್ನ ತಣಿಸ್ಕೊಳ್ಳೋಕಿರುವಂತ ಅಕ್ಷಯ ಪಾತ್ರೆ. ಯಾಕೆಂದ್ರೆ ವಯಸ್ಸಾಗ್ತಾ ಆಗ್ತಾ ಕಾಯಿಲೆಗಳು ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಮನೆಗಳಲ್ಲಿ ಎಣ್ಣೆ ಪದಾರ್ಥಗಳನ್ನಾಗ್ಲಿ ಅಥವಾ ಬಾಯಿ ರುಚಿಗಿರುವಂತಹ ಬೇರೆ ಬೇರೆ ಪದಾರ್ಥಗಳನ್ನಾಗ್ಲಿ ಮನೆಗಳಲ್ಲಿ ಕೊಡೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ವೃದ್ಧರು ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ಹಳ್ಳಿಯ ಹೋಟೆಲ್ಗಳ ಕಡೆ ಹೋಗ್ಬಿಡ್ತಾರೆ. ಸೊ ಅವ್ರಿಗೂ ಕೂಡ ತಮ್ಮ ಬಾಯಿ ಚಪಲವನ್ನ ತೀರಿಸ್ಕೊಳ್ಳೋಕೆ ಅಕ್ಷಯ ಪಾತ್ರೆ ಇದ್ದ ಹಾಗೆ ಹಳ್ಳಿಯ ಹೋಟೆಲ್ಗಳು ಅಂತ ಹೇಳ್ತಿದ್ದಾರೆ. ಇನ್ನು ಅನಕ್ಷರಸ್ಥರಿಗಂತೂ ಕೇಳೋ ಹಾಗೆ ಇಲ್ಲ, ಅದೊಂಥರ ಪಾರ್ಲಿಮೆಂಟ್ ಇದ್ದ ಹಾಗೆ. ಈ ಹೋಟೆಲ್ಗಳಲ್ಲಿ ಸರ್ವ ವಯಸ್ಸಿನ, ಸರ್ವ ಅಭಿರುಚಿ ಇರುವ, ಸರ್ವ ಅಭಿರುಚಿಯ ಹವ್ಯಾಸಗಳಿರುವ, ಸರ್ವ ಉದ್ಯೋಗದಲ್ಲಿರುವಂತಹ ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮಾನವಾದ ಸ್ಥಾನಮಾನಗಳು ಸಿಗುತ್ತೆ ಹಳ್ಳಿಯ ಹೋಟೆಲ್ಗಳಲ್ಲಿ. ಇದು ಒಂಥರ ಹೇಗೆ ಅಂತ ಹೇಳಿದ್ರೆ ವಾರ್ತಾ ಇಲಾಖೆ ಇದ್ದ ಹಾಗೆ. ನನ್ನ ಆಶಯ ಭಾವದಲ್ಲಿ ನಿಮ್ಗೆ ಈ ವಿಚಾರವನ್ನ ಹೇಳಿದ್ದೀನಿ. ಊರಿನ ಎಲ್ಲಾ ಸುದ್ದಿಗಳು ಕೂಡ ಇಲ್ಲಿ ಚರ್ಚೆಗೆ ಬರುತ್ತೆ, ಅಂದ್ರೆ ನಿಲ್ಕುತ್ತೆ ಅಂತ. ಅಂದ್ರೆ ಯಾವ ವಿಚಾರಗಳು ಕೂಡ ಇಲ್ಲಿ ವ್ಯತ್ಯಾಸವಿಲ್ಲದೆ ಚರ್ಚೆ ಆಗುತ್ತೆ. ಮೊದಲೇ ನಮ್ಮ ದೇಶ ಭಾವೈಕ್ಯತೆ, ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವಂತಹ ಭಾವೈಕ್ಯತೆಯ ದೇಶ ಆಗಿರೋದ್ರಿಂದ ಈ ಒಂದು ಹಳ್ಳಿಯ ಹೋಟೆಲ್ಗಳನ್ನ ಈ ಭಾವೈಕ್ಯತೆಯ ಸಂಕೇತವಾಗಿ ಉದಾಹರಣೆ ಕೊಡಬಹುದು ಅನ್ನೋ ಮಟ್ಟಕ್ಕೆ ಅಲ್ಲಿ ಆಮ್, ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಹಾಗೆ ಎಲ್ಲಾ ಜಾತಿಯ, ಎಲ್ಲಾ ಜನಾಂಗದ, ಎಲ್ಲಾ ಕ್ಷೇತ್ರದಲ್ಲಿರುವಂತಹ ಎಲ್ಲಾ ವಯಸ್ಸಿನ ಅಬಾಲವೃದ್ಧರಾಗಿ ಅಲ್ಲಿ ಎಲ್ರಿಗೂ ಕೂಡ ಅಲ್ಲಿ ನೋಡಿ ತರುಣರಿಗೆ ಕ್ಲಬ್, ಗೃಹಸ್ಥರಿಗೆ ವಿಶ್ರಾಂತಿ ಗೃಹ, ವೃದ್ಧರಿಗಂತೂ ಬಾಯಿ ಚಪಲ ತೀರಿಸ್ಕೊಳ್ಳೋಕಿರುವಂತಹ ಅಕ್ಷಯ ಪಾತ್ರೆ, ಅನಕ್ಷರಸ್ಥರಿಗೆ ಪಾರ್ಲಿಮೆಂಟ್. ಇದೆಲ್ಲವೂ ಕೂಡ ಅಲ್ಲಿ ಇರೋದ್ರಿಂದ ಭಾವೈಕ್ಯತೆಯ ಪ್ರತೀಕವಾಗಿ ನಮಗ ಹಳ್ಳಿಯ ಹೋಟೆಲ್ಗಳು ಕಂಡು ಬರುತ್ತೆ. ಅದರೊಟ್ಟಿಗೆ ಇಲ್ಲಿ ದೇಶ ವಿದೇಶಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ಕೂಡ ಚರ್ಚೆಯಾಗುತ್ತೆ ಅನ್ನುವಂಥದ್ದು ಈ ಒಂದು ಹಳ್ಳಿಯ ಹೋಟೆಲ್ನ ಚಿತ್ರಣ. ಮುಂದುವರೆದು ಪಟ್ಟಣಗಳಲ್ಲಿರುವಂತಹ ಚಹಾದ ಅಂಗಡಿಗಳು ಹೇಗಿರುತ್ತೆ ಅನ್ನೋದನ್ನ ಈ ಒಂದು ಭಾಗದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಲೇಖಕರು. ಪಟ್ಟಣದ ಹೋಟೆಲ್ಗಳಲ್ಲಿ ಎಲ್ಲ ಇದೆ. ಮನಸ್ಸನ್ನ ಆಕರ್ಷಿಸುವಂತಹ ಭವ್ಯ ಕಟ್ಟಡಗಳಿದೆ. ನಡೆದ್ರೆ ಎಲ್ಲಿ ಕಾಲ್ ಜಾರುತ್ತೋ ಅನ್ನುವ ಹಾಗೆ ನಯವಾಗಿರುವಂತಹ ಪರಸಿಯ ನೆಲ ಅಲ್ಲಿ ಇರುತ್ತೆ. ಕೂತ್ಕೊಂಡ್ರೆ ಮಾಸಿ ಹೋಗುತ್ತೇನೋ ಅನ್ನುವಂತಹ ಕುರ್ಚಿಗಳಿದಾವೆ.
ಇಂಪಾದ ಫ್ಯಾನಿನ ಗಾಳಿ ಇದೆ. ಡೆಕೋಲಂನಿಂದ ಅಲಂಕೃತವಾಗಿರುವಂತಹ ಟೇಬಲ್ಗಳಿದಾವೆ. ಟೇಬಲ್ ಮೇಲೆ ಗ್ಲಾಸ್ ಇದೆ. ಗ್ಲಾಸ್‌ನಲ್ಲಿ ನೀರಿದೆ. ನೀವು ಕುಳಿತುಕೊಂಡಿದ್ದ ತಕ್ಷಣ "ಏನ್ ಬೇಕು ಸಾರ್?" ಅಂತ ಕೇಳೋದಕ್ಕೆ ಯಾಂತ್ರಿಕವಾಗಿರುವಂತಹ ಒಂದು ಗೊಂಬೆಯ ರೂಪದಲ್ಲಿ ಸಮವಸ್ತ್ರವನ್ನ ಹಾಕಿಕೊಂಡು ಒಬ್ಬ ಮಾಣಿ ಬಂದು ನಿಲ್ತಾನೆ. ಎಲ್ಲಿ? ನಗರದ ಈ ಒಂದು ಹೋಟೆಲ್‌ಗಳಲ್ಲಿ. ನೀವು ನೀರಸವಾಗಿ ಅವನ್ನ ಕೇಳ್ತೀರಿ, "ಏನಿದೆ?" ಅಂತ ಹೇಳಿ. ಆಗ ಅವನು ನೋಡಿ ಕಂಠಪಾಠ ಮಾಡಿರೋ ಹಾಗೆ ಒಪ್ಪಿಸ್ತಾನೆ. ಬೋಂಡ, ದೋಸೆ, ಉತ್ತಪ್ಪ, ಉಪ್ಪುಮಾ, ಪೂರಿ, ಬಜ್ಜಿ ಹೀಗೆ ಬೇರೆ ಬೇರೆ ಪದಾರ್ಥಗಳ ಹೆಸರುಗಳನ್ನ ಹೇಳ್ತಾ ಒಂದು ಪಟ್ಟಿಯನ್ನ ನಿಮ್ಗೆ ಒದಗಿಸ್ತಾನೆ. ಆದ್ರೆ ಅದರಲ್ಲಿ ಯಾವ ಪದಾರ್ಥ ಬಿಸಿ ಇದೆ, ಯಾವ ಪದಾರ್ಥ ಹಸಿಯಾಗಿದೆ, ಯಾವ ಪದಾರ್ಥ ತಾಜಾ ಇದೆ, ಯಾವುದು ಹಳಸಿದೆ, ಯಾವುದು ಆಮ್, ಆರೋಗ್ಯಕ್ಕೆ ಒಳ್ಳೆಯದು ಅದ್ಯಾವುದನ್ನು ಅವನು ಹೇಳೋದಿಲ್ಲ. ಯಾರಿಗ್ ಗೊತ್ತು? 100 ಹೆಸರುಗಳಲ್ಲಿ ಯಾವುದೋ ಒಂದು ಹೆಸರಿಗೆ ಜೋತ್ ಬಿದ್ದು ಕೊನೆಗೆ ನೀವೇನ್ ಮಾಡ್ತೀರಿ? ಬೋಂಡವನ್ನ ತರಿಸ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಅದ್ ನಿಮ್ ಗಂಟ್ಲಲ್ಲಿ ಇಳಿಯೋದೇ ಇಲ್ಲ. ಅಕಸ್ಮಾತ್ ನೀವು ವಡೆಯನ್ನ ತರಿಸ್ಕೊಂಡ್ರಿ ಅನ್ಕೊಳ್ಳಿ. ಅದು ಯಾವ ಶಸ್ತ್ರಕ್ಕೂ ಕೂಡ ಮಣಿಯೋದಿಲ್ಲ. ಇಷ್ಟಕ್ಕೂ ನಿಮ್ಮ ಸ್ಥಳವನ್ನ ಆಕ್ರಮಿಸೋದಿಕ್ಕೆ ನೀವೇನು ಆರ್ಡರ್ ಮಾಡಿ ತಿಂತಾ ಇರ್ತೀರಿ, ಅಷ್ಟೊತ್ತಿಗಾಗಲೇ ಒಂದಷ್ಟು ಜನ ಬಂದು ಈ ನಗರ ಪಟ್ಟಣಗಳಲ್ಲಿರುವಂಥ ಹೋಟ್ಲ್‌ಗಳಲ್ಲಿ ಬಂದು ನಿಂತಿರ್ತಾರೆ. ಕ್ಯೂ ಸಿಸ್ಟಮಲ್ಲಿ ನಿಂತಿರ್ತಾರೆ. ನೀವು ಬೇಗ ಎದ್ದೋದ್ರೆ ನಾವು ಕೂತ್ಕೊಳ್ತೀವಿ ಅಲ್ಲಿ ಅಂತ. ಅವಾಗ ನಮ್ಗೊಂಥರ ಇರುಸು-ಮುರುಸಾಗುತ್ತೆ. ಹೌದಲ್ವಾ? ಅದನ್ನ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ. "ತಾ ಮುಂದು ನೀ ಮುಂದು ಎಂದು ಸ್ಪರ್ಧೆ ನಡೆಸ್ತಾ ನಿಮ್ಮ ಎದೆಯ ಮೇಲೆ ನಿಂತಂತೆ ನಿಂತುಬಿಟ್ಟಿರ್ತಾರೆ. ತಿಂಡಿ ತಿಂದು ಚಹಾ ಕುಡಿದು ಹೊರಬಿದ್ರೆ ಅದ್ಭುತ ಸಾಹಸವನ್ನ ಮಾಡಿದ್ನೇನೋ ನಾನು ಅನ್ನುವಂತಹ ಅನುಭವವಂತೂ ಖಂಡಿತವಾಗ್ಲೂ ನಮಗೆ ಆಗುತ್ತೆ.